ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾಕೋ ಮೈಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಮೇನ್ ಹೈಲೈಟ್ ನ ಹೇಳ್ಕೊಂಡು ಹೋಗ್ತೀನಿ. ಇವತ್ತೊಂದು ದಿವಸ ಸ್ವಲ್ಪ ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಶರ್ಲ್ ಫೇರ್, ಜೇಡ್ ಕಾರ್ಗಿಲ್, ಸೋಲ್ ರೂಕಾ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟೈಮ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ವಿಗ್ ಕೂಡ ಕಲ್ಸ್ಕೊಳ್ಳುತ್ತೆ. ಆ ಒಂದು ಟೈಮ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು. ಅಂಡ್ ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫೈರ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ, ಎಸ್ ಇವತ್ತು ನೀನು ನಿನ್ನ ಮ್ಯಾಚ್ ಗೆ ಸ್ಟಿಪುಲೇಷನ್ ನ ಚೂಸ್ ಮಾಡದ ಅಂತ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಅಫ್ಕೋರ್ಸ್ ನಾನು ಮಾಡಿದ್ದೀನಿ, ಎಸ್ ನನಗೆ ನೀನ್ ಕಳಿಸುವಂತಹ ರೆಫ್ರಿಗಳ ಮೇಲೆ ಚೂರು ನಂಬಿಕೆ ಬರ್ತಾ ಇಲ್ಲ, ಯಾಕಂದ್ರೆ ಅವರಿಂದನೇ ನಾನು ಕಳೆದ ಮ್ಯಾಚ್ ಅಲ್ಲಿ ಸೋತಿದ್ದು. ಅಂಡ್ ಅದಕ್ಕೋಸ್ಕರ ನಾನೇ ಒಬ್ಬ ರೆಫ್ರಿನ ಚೂಸ್ ಮಾಡ್ತೀನಿ ಅಂತ ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಹೌದಾ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಮ್ಮ ಗಂತರ್ ಅವರು ಅದನ್ನ ನಾನು ಇವತ್ತು ಸ್ಮ್ಯಾಕ್ ಡೌನ್ ಮುಗಿಯೋ ಅಷ್ಟರಲ್ಲಿ ನಿನಗೆ ಹೇಳ್ತೀನಿ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಒಂದು ಸ್ಪೆಷಲ್ ಗೆಸ್ಟ್ ರೆಫ್ರಿ ಮ್ಯಾಚ್ ನ ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳಿದ್ರು, ತನ್ನ ಹಾಗೆ ಕೋಡಿ ರೋಡ್ಸ್ ಅವರ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ಗೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಡ್ಯಾನೋಸಿನ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ಯಾನೋಸಿನ್ ಅವರು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಂಜಲ್ ಗಾರ್ಜಾ ಅವರು ಬಂದು ಎಸ್ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ಆ ಒಂದು ವರ್ಲ್ಡ್ ಕಪ್ ಅಲ್ಲಿ ಒಂದು ಟೀಮ್ ಮೇಲೆ ನೀನು ಕರ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ಯಾನೋಸಿನ್ ಅವರು ದುಡ್ಡಾಗುತ್ತೆ ಅಂತ ಕೇಳಿದಾಗ ಒಂದು ಬ್ಯಾಗ್ ತುಂಬಾ ದುಡ್ಡನ್ನ ತಗೊಬಂದು ಕೊಡ್ತಾರೆ ಅಂತ ಹೇಳ್ಬೇಕು. ಎಸ್ ಆಗ ನಿಮ್ ಕೆಲಸ ಆಗುತ್ತೆ ಅಂತ ಹೇಳಿ ಅವ್ರನ್ನ ಕಳ್ಸಿದ ಕೂಡಲೇ ನಮ್ಮ ಜಾಕ್ ರೈಡರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವ್ರು ಬಂದು ನನಗೂ ಕೂಡ ಒಂದು ಟೀಮ್ ಮೇಲೆ ಕರ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ಯಾನೋಸಿನ್ ಅವರು ದುಡ್ಡು ಕೇಳಿದಾಗ ನಮ್ಮ ಜಾಕ್ ರೈಡರ್ ಅವರ ಕೈಯಲ್ಲಿ ದುಡ್ಡಿರೋದಿಲ್ಲ. ಅಂಡ್ ಅದಕ್ಕೋಸ್ಕರ ಅವರು ವಾಚು ಹಾಗೆ ರಿಂಗ್ ಎಲ್ಲದನ್ನು ಕೂಡ ಬಿಚ್ಕೊಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಮಿಸ್ ಹಾಗೆ ಕಿಟ್ ವಿಲ್ಸನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಿಸ್ ಅವರ ಕೂದಲೆಲ್ಲ ನಿಂತ್ಕೊಂಡಿರುತ್ತೆ ಅಂಡ್ ಅವರು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರಿಗೆ ಕರೆಂಟ್ ಶಾಕ್ ಹೊಡೆದಿರುತ್ತೆ. ನಮ್ಮ ಕಿಟ್ ವಿಲ್ಸನ್ ಅವರು ಹೇಳ್ತಾರೆ, 2 ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಾನಿಲ್ಲ, ಸೊ ನೀನು ಮಿಸ್ ಅವರಿಗೆ ಏನ್ ಮಾಡಿದ್ಯಾ? ಮಿಸ್ ತನ್ನ ಹಳೆಯ ಕ್ಯಾಚ್ ಪ್ರೈಸಸ್ ಹೇಳ್ತಾ ಇದ್ದಾನೆ, ಆಸಮ್ ಅಂತ ಹೇಳ್ತಾ ಇದ್ದಾನೆ, ವೆನ್ ಮೈ ಹ್ಯಾಂಡ್ಸ್ ಗೋ ಅಪ್ ಯುವರ್ ಮೌತ್ ಗೋ ಶಟ್ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ಏನ್ ಮಾಡಿದ್ಯಾ ಅಂತ ಕೇಳಿದಾಗ ಅವ್ನು ಹಿಂಗೆ ಚೆನ್ನಾಗಿದ್ದಾನೆ ಬಿಡು ಅಂತ ಡ್ಯಾನೋಸಿನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕಿಟ್ ವಿಲ್ಸನ್ ಅವರು ಆ ಒಂದು ಐಟಮ್ ನ ಹೊಡೆದಾಕೋದಕ್ಕೆ ಹೋದಾಗ ಅವರು ಕೂಡ ಕರೆಂಟ್ ಶಾಕ್ ನ ಹೊಡೆಸ್ಕೊಬಿಡ್ತಾರೆ. ಎಸ್ ಈ ಒಂದು ಸೆಗ್ಮೆಂಟ್ ನಾನು ಹೇಳಿದ್ರೆ ನಿಮಗೆ ನಗು ಬರ್ತಿರಲ್ಲ ಅಂತ ಅನ್ಸುತ್ತೆ, ನೀವೇ ಒರಿಜಿನಲ್ ಆಗಿ ನೋಡಿ ಎಷ್ಟು ಫನ್ನಿ ಆಗಿತ್ತು ಅಂತ. ನಿಜವಾಗ್ಲೂ ಡ್ಯಾನೋಸಿನ್ ಅವರ ಸೆಗ್ಮೆಂಟ್ ಮಾತ್ರ ನನಗೆ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೆಗ್ಯುಲರ್ ಆಗಿ ಅವರ ಸೆಗ್ಮೆಂಟ್ಗಳು ಹಾಗೆ ಅವರ ಫನ್ನಿ ರಿಯಾಕ್ಷನ್ಸ್ ಗಳು ಸೂಪರ್ ಆಗಿರುತ್ತೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ ಅಂಡ್ ನಾನು ತಿಂಗಳುಗಳಿಂದನೂ ಕೂಡ ಕೋಡಿ ರೋಡ್ಸ್ ಅವರ ಬಳಿ ಏನೋ ಒಂದು ವಿಚಾರನ ಕೇಳಬೇಕು ಅಂಡ್ ಅದಕ್ಕೋಸ್ಕರ ಅದನ್ನ ಇಲ್ಲೇ ಇವತ್ತೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಕೋಡಿ ರೋಡ್ಸ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರಿಗೆ ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಕೋಡಿ ರೋಡ್ಸ್ ನೀನು ಇಲ್ಲಿ ಅಮೆರಿಕನ್ ನೈಟ್ ಮೇರ್ ಆಗಿ ಇಲ್ಲಿ ಬರಬೇಡ, ನೀನು ಕೋಡಿ ರೋಡ್ಸ್ ಆಗಿ ಬಾ, ನನ್ನ ಬಗ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳು ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅವರು ಮಾತಾಡೋದನ್ನ ಕೇಳಿ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತನ್ನ ತಾಳ್ಮೆನ ಕಳ್ಕೊಂಡು, ಸ್ಯಾಮಿ ಝೈನ್ ನೀನು ನನ್ನಲ್ಲಿ ಹಾನೆಸ್ಟ್ ನ ಕೇಳಬೇಕು ಅಲ್ವಾ? ಎಸ್ ನೀನು ಇಷ್ಟು ದಿನ ಬಂದು ಇಲ್ಲಿ ಬುಲ್ಶಿಟ್ ನ ಮಾತಾಡ್ತಾ ಇದ್ರು ಕೂಡ ನಾನು ತಡ್ಕೋತಾ ಇದ್ದೆ, ಈಗ ನಾನು ತಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಡೀ ಕ್ರೌಡ್ ಸ್ಯಾಮಿ ಸಕ್ ಅಂತ ಯಾಕೆ ಚಾಂಟ್ ಮಾಡ್ತಾ ಇದೀಯ ಅಂದ್ರೆ ನಿಜವಾಗ್ಲೂ ಕೂಡ ನೀನು ಸಕ್ ಮಾಡ್ತೀಯಾ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹಾಗೆ ನಿನ್ನ ನಡುವೆ ಪರ್ಸನಲ್ ಆಗಂತೂ ಏನು ಇಲ್ಲ, ನನ್ನ ಹಾಗೆ ನಿನ್ನ ನಡುವೆ ಇರೋದು ಕೇವಲ ಈ ಒಂದು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮಾತ್ರ. ಇದನ್ ಬಿಟ್ರೆ ನಿನ್ನ ನಡುವೆ ಬೇರೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂಡ್ ನಾನು ನಿನ್ನ ಬಳಿ ಸಾರಿನ ಕೇಳಬೇಕು, ಯಾಕಪ್ಪ ಅಂದ್ರೆ ನನ್ನ ಕೈಯಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಇರೋ ತನಕ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಮಕ್ಕೊಡ್ದಂಗೆ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಸ್ಯಾಮಿ ಝೈನ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ಕೋಡಿ ರೋಡ್ಸ್ ಅವರ ಕೆಪಾಲಕ್ಕೆ ಎತ್ತೊಂದು ಬಾರಿಸ್ತಾರೆ ಅಂತ ಹೇಳ್ಬೇಕು. ಆ ಒಂದು ಮೂಮೆಂಟ್ ಮಾತ್ರ ಸೈಕ್ ಆಗಿತ್ತು. ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ನಾನು ಏನ್ ಮಾಡಿದೆ ಅಂತ ಹೇಳಿ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ, ಸಾರಿ ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸ್ಯಾಮಿ ಝೈನ್ ಅವರ ಕೆಪಾಲಕ್ಕೆ ಎತ್ತೊಂದು ಬಾರಿಸ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಏನಾಯ್ತು ಗುರು ಇಲ್ಲಿ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಸೀದಾ ಟೈಮ್ ಕೀಪರ್ ಏರಿಯಾಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಇಡೀ ಕ್ರೌಡ್ ಸ್ಯಾಮಿ ಝೈನ್ ಅನ್ನೋ ಒಂದು ಚಾಂಟ್ ನ ಕೂಡ ಮಾಡ್ತಾ ಇರುತ್ತೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಆ ಒಂದು ಸ್ಟೀಲ್ ಚೇರ್ ನ ಅಲ್ಲೇ ಕೈ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅಂತ ಹೇಳ್ಬೇಕು. ಏನೇ ಆಗ್ಲಿ ಗಾಯ್ಸ್, ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ಫೈನಲಿ ತಾಳ್ಮೆ ಕಳ್ಕೊಂಡು ನಿಜಾನ ಸ್ಯಾಮಿ ಝೈನ್ ಅವರಿಗೆ ತಿಳಿಸಿದ್ದಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೋಲೋ ಸಿಕೋವಾ ಹಾಗೆ ಜೇಕೋ ಫಾಟೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ಇರಬೇಕಾದ್ರೆ ಜೇಕೋ ಫಾಟೋ ಅವರು ಸೋಲೋ ಸಿಕೋವಾ ಅವರ ಬಳಿ
ಬಂದು ನಾನಿಲ್ಲಿ ಟ್ರೈಬಲ್ ಚೀಫ್ ಅವರ ಮೆಸೇಜ್ ನ ತಗೊಂಡು ಬಂದಿದ್ದೀನಿ. ಇದು ತುಂಬಾ ದಿನ ಆಗೋಯ್ತು, ನೀನು ನಮ್ಮ ಜೊತೆ ಇಲ್ಲ, ಸೊ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ನಿನ್ನನ್ನ ಕರೀತಾ ಇದ್ದಾರೆ. ರೋಮನ್ ರೈನ್ಸ್ ಅವರು ನಿನ್ನನ್ನ ನಮ್ಮ ಫ್ಯಾಮಿಲಿಗೆ ಕರೆಯೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಅಂತ ನಮ್ಮ ಜೇಕೋಫಾಟೋ ಅವರು ಸೋಲೋ ಸಿಕೋವಾಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ನಿಜವಾಗ್ಲೂ ಕೂಡ ಅದು ಮನೆಯಲ್ಲ, ಅದು ಡಾಗ್ ಹೌಸು. ಅಂಡ್ ಜೇಕೋಫಾಟೋ ನಿನಗೇನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ಕಿಲ್ಲರ್ ಆಗ್ತಾ ಇದ್ದೆ, ನೀನು ಮಾನ್ಸ್ಟರ್ ಆಗಿದೆ, ನೀನು ಸುಮೋವನ್ ವೇರ್ವುಲ್ಫ್ ಆಗಿದೆ, ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ನೀನು ಇಷ್ಟು ಹತ್ರ ಹೋಗಿದ್ದೆ, ಬಟ್ ಈಗ ರೋಮನ್ ರೈನ್ಸ್ ಅವರ ಹಿಂದೆ ನಿಂತ್ಕೊಂಡಿದ್ಯಾ. ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವರು ನಿನ್ನನ್ನ ನಾಯಿ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂಡ್ ನಿನ್ ಕೈಯಲ್ಲಿ ಮಂಡಿ ಊರ್ಸಿ ಅವ್ರನ್ನ ಅಕ್ನಾಲೇಜ್ ಮಾಡೋ ರೀತಿ ಮಾಡಿದ್ದಾನೆ. ಅಂಡ್ ಅದು ನನಗೆ ಇಷ್ಟ ಇಲ್ಲ. ಸೊ ನೀನೇನಾದ್ರೂ ಟ್ರೈಬಲ್ ಚೀಫ್ ಕರ್ದ ಅಂತ ನನ್ನ ಬಳಿ ಹೇಳೋದಕ್ಕೆ ಬಂದಿದ್ದಿದ್ರೆ ನಿಜವಾಗ್ಲೂ ನಾನು ನರ್ಕಕ್ಕೆ ಹೋಗ್ತೀನಿ ಹೊರತು ಮತ್ತೊಮ್ಮೆ ಅವನ ಜೊತೆ ಸೇರ್ಕೊಳ್ಳೋದಿಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಜೇಕೋಫಾಟೋ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕೋಫಾಟೋ ಅವರು ನನಗೆ ಅರ್ಥ ಆಗ್ತಾ ಇದೆ, ನೀನು ಹೇಳೋ ಮಾತೆಲ್ಲವೂ ಕೂಡ ನನಗೆ ಗೊತ್ತಾಗ್ತಾ ಇದೆ, ಬಟ್ ನಾನು ಒಂದು ಡಿಸಿಷನ್ ನ ತಗೊಂಡಿದ್ದೀನಿ. ಅಂಡ್ ಈಗ ನಾನು ಆ ಡಿಸಿಷನ್ ಮೇಲೇನೆ ನಿಂತ್ಕೋತೀನಿ. ರೋಮನ್ ರೈನ್ಸ್ ಅವರು ನನ್ನನ್ನ ಇಲ್ಲಿಗೆ ಕಳಿಸಿದ್ರು, ನಿನಗೆ ಅವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಹೇಳಿದ್ರು ಅಷ್ಟೇ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳು, ನಾನೇನಾದ್ರೂ ಅವನ ಜೊತೆ ಸೇರ್ಕೋಬೇಕು ಅಂದ್ರೆ ಬಂದು ಅವನೇ ನನ್ನನ್ನ ಕರ್ಕೊಂಡು ಹೋಗ್ಲಿ ಅಂತ. ಸೊ ಆಗ ನೋಡೋಣ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಜೇಕೋಫಾಟೋ ಅವರಿಗೆ ಹೇಳಿದ್ದಾರೆ. ಏನೇ ಆಗ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇಡೀ ಫ್ಯಾಮಿಲಿನ ಒಂದು ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಜೇಕೋಫಾಟೋ ಅವರ ಕೈಯಲ್ಲಿ ಹೋಗಿ ಸೋಲೋ ಸಿಕೋವಾ ಅವರ ಜೊತೆ ಮಾತಾಡು ಅಂತ ಹೇಳಿದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನಂತೂ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಳ್ಳೋದಿಲ್ಲ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಟಿಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಗಂತರ್ ಅವರು ಬಂದು, ಈಗ ನಾನು ಡಿಸಿಷನ್ ನ ತಗೊಂಡಿದ್ದೀನಿ, ನಿನ್ನ ರೆಫ್ರೀಸ್ ಗಳು ಬಂದು ನನ್ನನ್ನ ಕಾಸ್ಟ್ ಮಾಡುತ್ತಾ ಇರ್ತಾರೆ, ಅಂಡ್ ಅದಕ್ಕೋಸ್ಕರ ನನಗೆ ಬೇರೆ ರೆಫ್ರಿನೇ ಬೇಕು, ಒಬ್ಬ ಒಳ್ಳೆಯ ಹುಡುಗ, ಒಬ್ಬ ಗುಡ್ ಗಾಯ್ ಬೇಕು, ಮೇ ಬಿ ದ ಲಾಸ್ಟ್ ರಿಯಲ್ ಗುಡ್ ಗಾಯ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವ್ರನ್ನ ಸ್ಪೆಷಲ್ ರೆಫ್ರಿ ಆಗಿ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನೀನು ಹೋಗಿ ಇದನ್ನ ಬುಕ್ ಮಾಡು ಅಂತ ನಮ್ಮ ಗಂತರ್ ಅವರು ತನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವ್ರನ್ನ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ನಿಕ್ ಆಲ್ಟಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಟಿಸ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಹೋಗಿ ಗಂತರ್ ಅವರು ಈ ರೀತಿ ಸ್ಯಾಮಿ ಝೈನ್ ಅವ್ರನ್ನ ಸ್ಪೆಷಲ್ ಗೆಸ್ಟ್ ರೆಫ್ರಿ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ನಿಜವಾಗ್ಲೂ ಕೂಡ ನೀನು ಅದನ್ನ ಅಫಿಷಿಯಲ್ ಮಾಡೋದಕ್ಕೆ ಹೋಗ್ತಾ ಇದೆಯಾ, ನಿಜವಾಗ್ಲೂ ಸ್ಯಾಮಿ ಝೈನ್ ಈಗ ಮುರಿದೋಗಿದ್ದಾನೆ ಅಂಡ್ ಅವನು ಎಮೋಷನ್ಸ್ ಮೇಲೆ ಕಂಟ್ರೋಲ್ ನ ಮಾಡ್ಕೋತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಹಿಂದೆಯಿಂದ ಸ್ಯಾಮಿ ಝೈನ್ ಅವರು ಬಂದ್ಬಿಡ್ತಾರೆ. ಅಂಡ್ ಸ್ಯಾಮಿ ಝೈನ್ ಅವರು ಬಂದಾಗ ಕೋಡಿ ರೋಡ್ಸ್ ಅವರು, ನೀನ್ ನನಗೆ ಒಂದು ಕೊಟ್ಟೆ, ನಾನು ಕೂಡ ನಿನಗೆ ಒಂದು ಕೊಟ್ಟೆ, ಈಗ ಇದು ಕ್ಲಿಯರ್ ಆಗಿದೆ, ನಾವಿಬ್ರು ಕೂಡ ಓಕೆ ಅಲ್ವಾ ಅಂತ ಹೇಳಿದಾಗ ನಮ್ಮ ಸ್ಯಾಮಿ ಝೈನ್ ಅವರು, ಇಲ್ಲ ನನ್ನ ಎಮೋಷನ್ಸ್ ಎಲ್ಲದನ್ನು ಕೂಡ ನಾನು ಕಳ್ಕೊತಾ ಇದ್ದೀನಿ, ಏನೇ ಆಗ್ಲಿ ನೆಕ್ಸ್ಟ್ ವೀಕು ನಿನ್ನ ಚಾಂಪಿಯನ್ಶಿಪ್ ಮ್ಯಾಚ್, ಹುಷಾರು ಕಣಪ್ಪ, ಗುಡ್ ಲಕ್ ಅಂತ ಹೇಳಿ ನಮ್ಮ ಸ್ಯಾಮಿ ಝೈನ್ ಅವರು ಹೋಗಿದ್ದಾರೆ. ಏನೇ ಆಗ್ಲಿ ಈಗ ನಮ್ಮ ಸ್ಯಾಮಿ ಝೈನ್ ಅವರ ಜೊತೆ ಕೋಡಿ ರೋಡ್ಸ್ ಅವರು ಕಿರಿಕ್ ತಗೊಂಡಿದ್ದಾರೆ. ಅಂಡ್ ಆ ಕಡೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ಸ್ಯಾಮಿ ಝೈನ್ ಅವರೇ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಬರ್ತಾ ಇದ್ದಾರೆ. ನೋಡ್ಬೇಕು ಗೈಸ್ ಏನಾಗ್ತಾ ಇದೆ ಅಂತ. ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ಸೆಗ್ಮೆಂಟ್ ಕೂಡ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಫ್ಯಾಟಲ್ 4-ವೇ ಮ್ಯಾಚ್ ಜೇ ಉಸೋ, ರಾಯ್ಸ್ ಕೀಸ್, ಎಲೆ ನೈಟ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನ ಮ್ಯಾಚ್ ಏನು ಕಮ್ಮಿ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ನ ನೋಡಿ ಗೊತ್ತಾಗುತ್ತೆ ನಿಜವಾಗ್ಲೂ ರಾಯ್ಸ್ ಕೀಸ್ ಅವ್ರನ್ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಬುಕ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಅಂತ. ಯಾಕಂದ್ರೆ ಅಷ್ಟು ಡಾಮಿನೇಟೆಡ್ ವೇ ಆಗಿ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಯ್ಸ್ ಕೀಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಫಿನ್ ಬ್ಯಾಲರ್, ಎಲೆ ನೈಟ್, ಜೇ ಉಸೋ ಮೂರ್ ಜನನು ಕೂಡ ಒಬ್ರೇ ನೋಡ್ಕೋತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಷ್ಟೊಂದು ಡಾಮಿನೇಟ್ ವೇ ಅಲ್ಲಿ ಎಲ್ಲರನ್ನು ಕೂಡ ಎತ್ತಿ ಬಿಸಾಕ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ಜಿಮ್ಮಿ ಉಸೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಜಿಮ್ಮಿ ಉಸೋ ಅವರು ಬಂದಾಗ ಆ ಕಡೆ ರಾಯ್ಸ್ ಕೀಸ್ ಅವರ ಕಡೆಗೆ ಸೋಲೋ ಸಿಕೋವಾ ಅವರು ಕೂಡ ಬರ್ತಾರೆ ಅಂತ ಹೇಳ್ಬೇಕು. ರಾಯ್ಸ್ ಕೀಸ್ ಅವರ ಡಾಮಿನೆಂಟ್ ಎಷ್ಟಾಗಿರುತ್ತೆ ಅಂದ್ರೆ ಈ ಮೂರ್ ಜನನು ಕೂಡ ಸೇರ್ಕೊಂಡು ರಾಯ್ಸ್ ಕೀಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೇ ಉಸೋ, ಎಲ್ ನೈಟ್ ಹಾಗೆ ಫಿನ್ ಬ್ಯಾಲರ್ ಅವರು ಸೇರ್ಕೊಂಡು ರಾಯ್ಸ್ ಕೀಸ್ ಅವರಿಗೆ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಹಾಕಿ ರಾಯ್ಸ್ ಕೀಸ್ ಅವರ ಕಥೆನ ಮುಗಿಸ್ತಾರೆ. ನಾನು ಅನ್ಕೊಂಡೆ ಇಲ್ಲಿಗೆ ರಾಯ್ಸ್ ಕೀಸ್ ಅವರ ಕತೆ ಮುಗಿತು, ಇನ್ನ ಈಸಿಯಾಗಿ ಗೆಲ್ತಾರೆ ಅಂತ. ಅದೇ ರೀತಿ ರಿಂಗ್ ಮೇಲ್ಗಡೆ ನಮ್ಮ ಜೇ ಉಸೋ ಅವರಿಗೆ ಫಿನ್ ಬ್ಯಾಲರ್ ಅವರು ಒಂದು ಕೋಡಿ ಗ್ರಾಸ್ ಕೂಡ ಕನೆಕ್ಟ್ ಮಾಡಿರ್ತಾರೆ, ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರಾಯ್ಸ್ ಕೀಸ್ ಅವರು ಬರ್ತಾರೆ, ಫಿನ್ ಬ್ಯಾಲರ್ ಅವರ ಕಾಲಿಟ್ಕೊಂಡು ಎಳ್ದು ಅವ್ರನ್ನ ಸೀದಾ ಒಂದು ಟೈಮ್ ಕೀಪರ್ಸ್ ಏರಿಯಾ ಇರುತ್ತಲ್ಲ ಅಲ್ಲಿಗೆ ಹಾಕ್ಬಿಡ್ತಾರೆ. ಅಂಡ್ ಅವ್ರ ಜೊತೆ ನಮ್ಮ ಜಿಮ್ಮಿ ಉಸೋ ಅವ್ರನ್ನು ಕೂಡ ಅಲ್ಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ರಾಯ್ಸ್ ಕೀಸ್ ಅವರು ಎಲೆ ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಮಧ್ಯದಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಎಲೆ ನೈಟ್ ಅವರಿಗೆ ಒಂದು ಸುಮಾವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ರಾಯ್ಸ್ ಕೀಸ್ ಅವರು ಕೂಡ ಎಲೆ ನೈಟ್ ಅವರಿಗೆ ಒಂದು ಸ್ಪೈನ್ ಬರ್ಸ್ಟರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದಕ್ಕೆ ಹೋದಾಗ ನಮ್ಮ ಜೇ ಉಸೋ ಅವರು ಹಂಗೆ ಅದ್ರ ಮೇಲ್ಗಡೆ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಎಲೆ ನೈಟ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಒಂದು ರೀತಿ ವಿಕ್ಟರಿನ ಸ್ಟೀಲ್ ಮಾಡಿದ್ದಾರೆ ಅಂತ ಹೇಳ್ಬೇಕು.
ಹೇಳಬೇಕು. ಫೈನಲಿ ನಮ್ಮ ಜೇವುಸ್ ಅವರು ಈ ಒಂದು ಮ್ಯಾಚ್ನ ಗೆದ್ದು ಸೆಮಿಫೈನಲ್ಗೆ ಕಾಲಿಡ್ತಾ ಇದ್ದಾರೆ. ಅಂಡ್ ಇದ್ರ ಪ್ರಕಾರ ಅವರೇ ಪ್ರಾಬಬ್ಲಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಕೂಡ ಗೆಲ್ಬಹುದು ಅಂತ ಅನ್ಕೋತೀನಿ. ಓವರ್ ಆಲ್ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ರಾಯ್ಸ್ ಕಿಸ್ ಅವರ ಬುಕ್ಕಿಂಗು ಹಾಗೆ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು ಅಂತ ಹೇಳಬೇಕು. ಇಡೀ ಸ್ಮ್ಯಾಕ್ ಡೌನ್ನೇ ಒಂದು ರೀತಿ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಿದ್ರು. ಬೋರಿಂಗ್ ರೀತಿನೂ ಕೂಡ ಇತ್ತು, ಬಟ್ ರೀಸೆಂಟ್ ಆಗಿ ನಾವು ಕಳಪೆ ಸ್ಮ್ಯಾಕ್ ಡೌನ್ ನ ಏನ್ ನೋಡ್ಕೊಂಡು ಬರ್ತಾ ಇದೀವಿ ಅದಕ್ಕಿಂತ ಲಾಟ್ ಆಫ್ ಬೆಟರ್ ಆಗಿತ್ತು ಅಂತ ಹೇಳಬೇಕು. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಾರಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದ್ರೆ ಹುಷಾರಿಲ್ಲ, ಕೆಲ್ಸಕ್ಕೆ ಬೇರೆ ಹೋಗಬೇಕು, ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.